ಕಲಬುರಗಿಯಲ್ಲಿ ಕನ್ನಡ ನಾಮಫಲಕವನ್ನು ಶೇಕಡ 60ರಷ್ಟು ಬಳಸದಿರುವ ಹಾಗೂ ಇಲ್ಲಿನ ರೈತರ ಸಮಸ್ಯೆಗಳನ್ನು ಬಗೆಹರಿಸದಿರುವುದರಿಂದ ಮುಖ್ಯಮಂತ್ರಿ ಸ್ಥಾನ ಡಿಕೆ ಶಿವಕುಮಾರ್ ಅವರಿಗೆ ನೀಡಲು ಕಲ್ಯಾಣ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ದತ್ತು ಹೆಗಡೆ ಆಗ್ರಹಿಸಿದರು. ಕಲಬುರಗಿ ನಗರದಲ್ಲಿ ಸಮಸ್ಯೆಗಳ ಕುರಿತು ಶಾಸಕರು ಸಚಿವರಿಗೆ ಅಧಿಕಾರಿಗೆ ಪತ್ರ ನೀಡಿರುತ್ತೇವೆ, ಆದರೆ ಅದ್ಯಾವುದೂ ಇಲ್ಲಿವರೆಗೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ 17 ಕಲಬುರಗಿಗೆ ಧ್ವಜಾರೋಹಣಕ್ಕೆ ಬರುವುದಕ್ಕೆ ಮುಂಚೆ ಕನ್ನಡ ನಾಮಫಲಕದ ಕುರಿತು ಸೆಪ್ಟೆಂಬರ್ 17 ಒಳಗಾಗಿ ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕನ್ನಡ ಭಾಷೆ ಶೇಕಡ 60ರಷ್ಟು ನಾಮಫಲಕಗಳು ಆಗದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರೂ ಕೂಡ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಈ ಭಾಗದ ಅಧಿಕಾರಿಗಳು ತೀವ್ರ ನಿರ್ಲಕ್ಷ್ಯ ಮಾಡುತ್ತಿರುವುದು ವಿಷಾದನೀಯ ಸಂಗತಿ. ಆದ ಕಾರಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಸುಮಾರು 2 ವರ್ಷ 6 ತಿಂಗಳ ಕಾಲ ಅಧಿಕಾರ ಅನುಭವಿಸಿದ್ದಾರೆ. ಕೂಡಲೇ ತಮ್ಮ ಸ್ಥಾನದಿಂದ ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಅವಕಾಶ ಮಾಡಿಕೊಟ್ಟು ಇನ್ನು ಮುಂದಿನ 2.5 ವರ್ಷದ ಅವಧಿಗೆ ಕೆಲಸ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಆಮೇಲೆ ಮಾನ್ಯ ಮುಖ್ಯಮಂತ್ರಿಯವರು ಆಮೇಲೆ ಹೇಳಿದರು, ಡಿಕೆ ಶಿವಕುಮಾರ್ ಕೊಡ್ತೀನಿ ಅಂತ ಹೇಳಿದ್ರು, ಮಾತು ಕೊಟ್ಟಿದ್ರು. ನೋಡಿ, ಮಾತು ಕೊಟ್ಟ ಮೇಲೆ ಮಾತಿನೆಲ್ಲ ನೆರಗಿನೆಲ್ಲ ಇಡ್ತಾ ಇರ್ಬೇಕು. ಯಾರೇ ಆಗಲಿ, ನಾನಾಗಿರ್ಬೋದು, ಮಾಧ್ಯಮದವರು ಅವರ ಅದು ನಿಭಾಯಿಸ್ಬೇಕು. ಅದು ಈಗ ಹಿಂದಕ್ಕೂ 5 ವರ್ಷ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಯವರ 5 ವರ್ಷ ನಡೆಸಿರಿ, ಈಗ ಕೂಡ 30 ನಡೆಸಿರಿ. ಈಗ ಹೊಸ ಜನಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಆಕಾಂಕ್ಷಿ ತುಂಬ ಜನ ಇದ್ದಾರೆ. ನಾನಾಗ್ತೀನಿ ಅಂತ ನಮ್ಮ ಯಾರು ಬಹಳಷ್ಟು ಜನ, ಈಗ ನಮ್ಮ ಪ್ರೇಮ್ ಸಾರು ಕೂಡ ಆಕಾಂಕ್ಷಿ ಇದ್ದಾರೆ. ಮತ್ತು ಯಾರು ನಮ್ಮ ದಲಿತರು ಬಹಳಷ್ಟು ಜನ ನಮ್ಮ ದಲಿತರು ಇದ್ದಾರೆ, ಅವ್ರಿಗೆ ಕೊಡಿ. ಅದೆಲ್ಲ ಬಿಟ್ಬಿಟ್ಟು ನೀವು ನನ್ನದೇ ಆಗಬೇಕು, ಪ್ರತಿಯೊಂದು ಆಗಬೇಕು, ಇನ್ನೂ 30 ನಾನು ನಡೆಸ್ತೀನಿ ಅಂತ ಹೇಳ್ತಿಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ತಪ್ಪು ನಿಮ್ಮದು. ಏನು ನಮ್ಮ ಸಂಘಟನೆ ಕಂಡೇ ಮಾಡಿದೆ ನಿಮಗೆ. ಯಾಕಂದ್ರೆ 5 ವರ್ಷ ನಡೆಸಿದ್ರೆ ಖುಷಿ ಪಡ್ರಿ, ಈಗ 30 ಖುಷಿ ಪಡ್ರಿ, ಬೇರೆ ಅವಕಾಶ ಕೊಡ್ರಿ. ಈಗ ನೀವು ಮೊನ್ನೆ ರೈತರು ಕಂಗಾಲಾಗಿ ಹೋದ್ರು, ಮಳೆ ಬಂದು ಬೆಳೆ ಹಾನಿಯಾಗಿ. ಅವಾಗ ನೀವು ಬಂದ್ರಿ, ಎಲ್ಕತ್ಕೊಂಡು ಬಂದು ಏನ್ರಿ ಮಾಡಿದ್ರಿ? 2,500 ಕೋಟಿಯಿಂದ ಬಿಡುಗಡೆ ಮಾಡ್ತಂತ ಹೇಳೋಡ್ರಿ. ನಿನ್ನೂ ಕೂಡ ಯಾರು ರೈತರು ಲೆಕ್ಕ ಮುಟ್ಟಿದ್ರಿ? ನಿಮ್ದು ಜನ ಆತ್ಮಹತ್ಯೆ ಮಾಡ್ತಿದ್ದಾರೆ, ಬೀದಿಗೆ ಬಂದಿದ್ದಾರೆ, ಸಾಯ್ತಾ ಇದ್ದಾರೆ. ಯಾಕೆ? ಅವರೆಲ್ಲ ಹೊಲ ಆಸ್ತಿ ಎಲ್ಲ ಕಂಗಾಲಾಗಿ ಸಾಯ್ತಿದ್ದಾರೆ. ನೀವೇನು ಹೇಳಿದ್ರಿ? ನಾನು ಪ್ರತಿಯೊಂದು ಎಕರೆಗೆ ಒಂದಿಷ್ಟು ದುಡ್ಡು ಹಾಕ್ತಂತ ಅಂತ ಹೇಳಿದ್ರಿ. ಯಾರಿಗೆ ಹಾಕಿದ್ರಿ? ಈಗ ಅದು ಬಿಟ್ಟು ಈಗ ನಾನು ಸಿಎಂ ಮಾಡ್ತೀನಿ, ನೀನು ಸಿಎಂ ಮಾಡ್ತೀನಿ ಅಂತ ನಿಮ್ಮ ಜಗದಲ್ಲಿ 2 ತಿಂಗಳಾಯ್ತು. 2 ತಿಂಗಳು ಇನ್ನು ಯಾರಿಗೆ ಮಾಡಕ್ಕೆ ತಯಾರಿಲ್ಲ ನೀವು. ಅದೆಲ್ಲ ಬಿಡ್ತೀರಿ, ಹೈಕಮಾಂಡ್ ತೀರ್ಮಾನ ಮಾಡ್ತೀರಿ ಅಂತೀರಿ. ಹೈಕಮಾಂಡ್ ಹೇಗೆ ತೀರ್ಮಾನ ಮಾಡುತ್ತೆ ಹೇಳ್ಬೇಕು ನೀವು. ನಾನು 30 ತಿಂಗಳು ನಡೆಸಿನಿ, ಆಯ್ತು, ಇನ್ನೊಬ್ರು ನಡೆಸಲಿ ಅಂತ ಕೊಟ್ಟರೆ ರೈತರು ಉಳಿತಾರೆ, ನಿಮಗೂ ಸ್ವಲ್ಪ ಮರ್ಯಾದಿರ್ತಾರೆ, ನ್ಯಾಲ ಹೈಕಮಾಂಡ್ ಸ್ವಲ್ಪ ಶಾಂತಿಯಾಗಿರ್ತಾರೆ. ಎಲ್ಲ ಬರ್ತೀರಿ, ಕಿತ್ತವ್ರಿಗೆ ಕುಂದಿರ್ತೀರಿ, ಎಷ್ಟು ಕುಂದಿರ್ತೀರಿ, ನೀನು ಆಗ್ತೀನಿ ಹಿಂಗೆ ಹೇಳ್ತಾರೆ. ನಾನು ಆಗ್ತೀನಿ, ನೀನು ಆಗ್ತೀನಿ, ನ್ಯಾಲಿಗೆ ಮನೆ ಇಟ್ಕೊಂಡು 30 ನಡೆಸಿರಲ್ಲ, ಕೊಟ್ಬಿಡ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೋಗ್ತಾರ. ಅವ್ರಿಗೆ ಇಲ್ಲಿ ಬಂದಾಗ ಒಂದು 5 ಸತಿ ಮೀಟ್ ಮಾಡಿದ್ದೀನಿ. ಕಲಬುರಗಿ ನಗರಕ್ಕೆ ಬಂದ 5 ಸತಿ ಮೀಟ್ ಮಾಡಿದ್ದೀನಿ. ನೀವು ಸೀಟಿಗೆ ಕುಂದ್ರಕ್ಕಿಂತ ಮುಂಚೆ ಕನ್ನಡ ನಾಮಫಲಕ 60% ಇರಲಿ ಅಂತ ಇಡೀ 31 ಜಿಲ್ಲೆಯಲ್ಲಿ ಇರಬೇಕಂತ ನೀವೇ ಹೇಳಿದ್ರಿ. ಒಂದು ಜಿಲ್ಲೆಯಲ್ಲಿ ಇಲ್ಲ ರೀ, 10% ಇಲ್ಲ. ಏನು ಕೆಲಸ ಮಾಡ್ದಂಗೆ ಆಯ್ತು? ನೀವು ಏನು ಕೆಲಸ ಮಾಡ್ದಂಗೆ ಆಯ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ? ಹೇಳ್ರಿ. ನಮ್ಮ 31 ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ಇಲ್ಲ, ಕನ್ನಡ ಮಾತಾಡೋದಿಲ್ಲ, ಕನ್ನಡ ಕೆಲಸಗಾರ ಇಲ್ಲ, ಕನ್ನಡ ಉಳಿಸೋದಿಲ್ಲ. ಏನು ಮಾಡ್ರಿ ಮಾನ್ಯ ಮುಖ್ಯಮಂತ್ರಿ ಅವರೇ? ನೀವು ಹೇಳ್ರಿ. ಅದು ಆಯ್ತು. 5 ಗ್ಯಾರಂಟಿ ಅಂತ ಕೂಡ ಹೇಳಿದ್ರೆ, 5 ಗ್ಯಾರಂಟಿದಲ್ಲಿ ಹೆಣ್ಮಕ್ಳು ನಿಮ್ಮ ಭರವಸೆ ಮೇಲೆ ಕಂಗಾಲಾಗಿದ್ದಾರೆ. ದುಡ್ಡು ಬರ್ತಾ ಇಲ್ಲ ಅವರಿಗೆ. ಹೇಳ್ತೀರಿ, ಕೇಳಿದ್ರೆ ಸರ್ವತೋಲನ ಅಂತ ಹೇಳ್ತೀರಿ, ಸರ್ಕಾರಿ ನೌಕರ ಪ್ರಾಬ್ಲಮ್ ಹೇಳ್ತೀರಿ, 4 ತಿಂಗಳು ಒಮ್ಮನಿಗೆ ಆಗ್ತೀನಿ ಅಂತೀರಿ. ಎಲ್ಲ ಬಡವಣೆಗೊಂಡು ಸಾಯಿಡಕತ್ತೀರಿ ನೀವು. ಆಶ್ರಯ ಮನೆಗಳು ನೋಡ್ಬೇಕು ನೀವು, ಒಂದೊಂದು ಮನೆಗಳು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು 2 ವರ್ಷ ಹೇಳ್ತೀರಿ, 31 ಜಿಲ್ಲೆಯಲ್ಲಿ ಎಷ್ಟೋ ಕೋಟೆಗಟ್ಟಲೆ ಮನೆಗಳು ಬಿದ್ದು ಉರುಳು ಹೋಗಿದೆ. ಯಾರು ಮನೇಲಿ ವಾಸ ಮಾಡ್ತಿಲ್ಲ, ಯಾರಿಗೆ ಕೊಡ್ತಾ ಇಲ್ಲ. ಯಾರು ಇದಕ್ಕೆ ಜವಾಬ್ದಾರಿ? ನೀವೇ ಜವಾಬ್ದಾರಿ. ಅದಕ್ಕೆಲ್ಲ ನಿಮ್ಮ ಸರ್ಕಾರ ಜವಾಬ್ದಾರಿ, ನಿಮ್ಮ ಸರ್ಕಾರ ನೌಕರಸ್ಥ ಜವಾಬ್ದಾರಿ. ಇದಕ್ಕೂ
ಅದಕ್ಕೆ ಸ್ವಲ್ಪ ಸರಿ ಇರಲಿಲ್ಲ ಸಿಟಿಂದ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.